Good morning, students. How are you all? I hope you are safe and healthy at home. Welcome to second standard maths class. Students, Unit 7 na Day 12, Day 13 and Day 14 class na already ನೀವು ಲೀಡ್ ಸ್ಕೂಲ್ ಅಟ್ ಹೋಮ್ ಆನ್ಲೈನ್ ಕ್ಲಾಸಲ್ಲಿ ವಾಚ್ ಮಾಡಿದ್ದೀರಾ. Isn't it children? So once again recapping the video for you to understand neatly. Okay? ಫಸ್ಟ್ ವಿ ಸ್ಟಾರ್ಟ್ ಫ್ರಮ್ ದ ಡೇ 12 ಅಂತಂದರೆ ಮಂಡೇ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ ಅಂತ ಹೇಳಿಬಿಟ್ಟು ನೋಡೋಣ ಮಕ್ಕಳ. ಇನ್ ದಟ್ ಡೇ ದ ಟಾಪಿಕ್ ಈಸ್ ಅರೇಂಜ್ಮೆಂಟ್ ಆಫ್ ಅ ಕಂಟೈನರ್ ಫ್ರಮ್ ಲೋಯೆಸ್ಟ್ ಟು ಹೈಯೆಸ್ಟ್ ಲೆವೆಲ್. ಓಕೆ ಸ್ಟೂಡೆಂಟ್ಸ್, ಇದು ಡೇ 12ನ ಹಿಂದಿನ ದಿನ ಹೋಮ್ವರ್ಕ್ ಕೊಟ್ಟಿದ್ವಿ. ಯಾವುದಿದು? ರೈಟ್ ದ ನೇಮ್ಸ್ ಆಫ್ 5 ಕಂಟೈನರ್ಸ್ ವಿ ಯೂಸ್ ಟು ಸ್ಟೋರ್. ನಾವು ಯಾವ 5 ಕಂಟೈನರ್ಗಳಲ್ಲಿ ವಾಟರ್ನ ಸ್ಟೋರ್ ಮಾಡ್ತೀವಿ ಅದನ್ನು ಬರೀರಿ ಅಂತ ಹೇಳಿದರು ಅಲ್ವಾ. ಯಾವುದ್ರಲ್ಲಿ ಸ್ಟೋರ್ ಮಾಡ್ತೀವಿ? ಎಸ್, ದಟ್ ಈಸ್ ಟ್ಯಾಂಕ್, ವಾಟರ್ ಟ್ಯಾಂಕ್. ಓಕೆ, ಗ್ಲಾಸ್, ಇಟ್ ಮೇ ಬಿ ಜಗ್. ಓಕೆ, ವಾಟರ್ ಬಾಟಲ್, ಮಗ್ ಅಂತಂದರೆ ಜಗ್ ಥರ ಇರುತ್ತಲ್ಲ ಅದೇ, ಆ್ಯಂಡ್ ಕಪ್ ಗ್ಲಾಸಲ್ಲಿ, ಆ್ಯಂಡ್ ಆಲ್ಸೋ ಅ ಜಗ್. ಓಕೆ ಚಿಲ್ಡ್ರನ್, ಸೊ ಇಷ್ಟು ಕಂಟೈನರ್ಗಳಲ್ಲಿ ನಾವೇನು ಮಾಡ್ತೀವಿ? ವಾಟರ್ನ ಸ್ಟೋರ್ ಮಾಡ್ತೀವಿ. ಓಕೆ, ಸೊ ಈಗ ಡೇ 12 ಅಂತಂದರೆ ಮಂಡೇ ಕ್ಲಾಸಿಗೆ ಏನು ಕಲ್ತಿದ್ದೀವಿ ಅಂತ ನೋಡೋಣ. ಸ್ಟೂಡೆಂಟ್ಸ್, ಸಿ ದಿಸ್ ಪಿಕ್ಚರ್. ಆರ್ಡರ್ ದ ಕಂಟೈನರ್ ಫ್ರಮ್ ದ ಲೋಯೆಸ್ಟ್ ಟು ಹೈಯೆಸ್ಟ್ ಕೆಪಾಸಿಟಿ. ಸೊ ಇಲ್ಲಿ ಕೆಲವೊಂದು ಕಂಟೈನರ್ಗಳನ್ನು ಕೊಟ್ಟಿದ್ದಾರೆ ಮಕ್ಕಳ. ಯಾವುದ್ಯಾವುದು? ದಿಸ್ ಈಸ್ ವಾಟರ್ ಬಾಟಲ್, ದಿಸ್ ಈಸ್ ಕಪ್ ಆ್ಯಂಡ್ ದಿಸ್ ಈಸ್ ಜಗ್. ಸೊ ಇಲ್ಲಿ ಕೊಟ್ಟಿರುವಂತಹ ಕಂಟೈನರ್ ಏನಿದೆಯಲ್ಲ ಅದನ್ನು ಯಾವ ರೀತಿ ಅರೇಂಜ್ ಮಾಡಬೇಕು? ಲೋಯೆಸ್ಟ್ ಟು ಹೈಯೆಸ್ಟ್ ಕೆಪಾಸಿಟಿ. ಲೋಯೆಸ್ಟಿಂದ ಅಂದರೆ ಕಡಿಮೆಯಿಂದ ಜಾಸ್ತಿ ಕೆಪಾಸಿಟಿ ಇರೋವರೆಗೆ ಅದನ್ನು ಅರೇಂಜ್ ಮಾಡಬೇಕಂತೆ. ವಿಚ್ ಆಫ್ ದ ಕಂಟೈನರ್ ಹೋಲ್ಡ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ವಾಟರ್ ಆ್ಯಂಡ್ ವೈ? ಸೊ ಈ ಕ್ವಶನ್ಸಿಗೆ ಆನ್ಸರ್ ಮಾಡಿ ಮಕ್ಕಳ. ಯಾವ ಕಂಟೈನರು ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ವಾಟರ್ನ ಹೋಲ್ಡ್ ಮಾಡುತ್ತೆ ಆ್ಯಂಡ್ ಮತ್ತು ಯಾಕೆ? ಆ್ಯಂಡ್ ಸೆಕೆಂಡ್ ಒನ್ ಕ್ವಶನ್, ವಿಚ್ ಆಫ್ ದ ಕಂಟೈನರ್ ಹೋಲ್ಡ್ ಲೀಸ್ಟ್ ಅಮೌಂಟ್ ಆಫ್ ವಾಟರ್ ಆ್ಯಂಡ್ ವೈ? ಯಾವ ಕಂಟೈನರು ಲೀಸ್ಟ್ ಅಮೌಂಟ್ ಆಫ್ ವಾಟರ್ನ ಹೋಲ್ಡ್ ಮಾಡಿಟ್ಕೊಳ್ಳುತ್ತೆ ಮತ್ತು ಯಾಕೆ? ಇದಕ್ಕೆ ಆನ್ಸರ್ ಏನು ಮಕ್ಕಳ? Yes, see this. Water bottle. So maximum amount of water ಯಾವುದರಲ್ಲಿ ಹೋಲ್ಡ್ ಆಗುತ್ತೆ? Yes, water bottle, because it has a highest capacity, because it is big compared to a jug and cup, isn't it children? ಸೊ ಜಗ್ಗಿಗೆ ಕಂಪೇರ್ ಮಾಡಿದ್ರೆ ವಾಟರ್ ಬಾಟಲು ದೊಡ್ಡದಾಗಿದೆ ಅಲ್ವಾ. ಸೊ ದೊಡ್ಡದಾಗಿರೋದ್ರಿಂದ ಏನಾಗುತ್ತೆ? ಹೈಯೆಸ್ಟ್ ಕೆಪಾಸಿಟಿನ ಹೋಲ್ಡ್ ಮಾಡ್ಕೊಳ್ಳೋವಂಥ ಕೆಪಾಸಿಟಿ ಇರುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್, ವಿಚ್ ಆಫ್ ದ ಕಂಟೈನರ್ ಹೋಲ್ಡ್ ಲೀಸ್ಟ್ ಅಮೌಂಟ್ ಆಫ್ ವಾಟರ್ ಆ್ಯಂಡ್ ವೈ? ಎಸ್, ಆಬ್ವಿಯಸ್ಲಿ ದ ಕಪ್, ಬಿಕಾಸ್ ಇಟ್ ಹ್ಯಾಸ್ ಎ ಲೋಯೆಸ್ಟ್ ಕೆಪಾಸಿಟಿ. ಇದು ಲೋಯೆಸ್ಟ್ ಕೆಪಾಸಿಟಿ ಆಫ್ ವಾಟರ್ನ ಹೋಲ್ಡ್ ಮಾಡಿಟ್ಕೊಳುತ್ತೆ. ಯಾಕೆ? ಬಿಕಾಸ್ ಇಟ್ ಈಸ್ ಸ್ಮಾಲ್. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಆ ಕ್ಲಾಸಲ್ಲಿ ಏನು ಮಾಡಿಸಿದ್ರು? WS14 ಕೂಡ ಫಿಲಪ್ ಮಾಡಿಸಿದ್ರು. ಸ್ಟೂಡೆಂಟ್ಸ್, ದಿಸ್ ಇಸ್ ಯುವರ್ WS14. ಸೊ WS14ನಲ್ಲಿ ಏನು ಕೊಟ್ಟಿದ್ದಾರೆ? ವಿಚ್ ಆಬ್ಜೆಕ್ಟ್ಸ್ ಇನ್ ದ ಆರ್ಡರ್ ಆಫ್ ಲೋಯೆಸ್ಟ್ ಟು ಹೈಯೆಸ್ಟ್ ಕೆಪಾಸಿಟಿ. ಇಲ್ಲಿ 3 ಕಂಟೈನರ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಲೋಯೆಸ್ಟಿಂದ ಹೈಯೆಸ್ಟ್ ಕೆಪಾಸಿಟಿ ಯಾವುದು ಹೋಲ್ಡ್ ಮಾಡಿ ಇಟ್ಕೊಂಡಿರುತ್ತೆ ಅಂತ ಹೇಳಿಬಿಟ್ಟು ನೀವು ಹೇಳಬೇಕಾಗತ್ತೆ. ಓಕೆ, ಸೊ ಆರ್ಡರ್ ಫ್ರಮ್ ದ ಲೋಯೆಸ್ಟ್ ಟು ಹೈಯೆಸ್ಟ್. ಸೊ ಅದನ್ನು ಆರ್ಡರ್ ವೈಸಲ್ಲಿ ಬರಿಬೇಕಾಗತ್ತೆ. ಸೊ ಇದು 3 ಕಂಟೈನರಲ್ಲಿ ಲೋಯೆಸ್ಟ್ ಕೆಪಾಸಿಟಿ ಆಫ್ ವಾಟರ್ನ ಹಿಡಿದಿಟ್ಕೊಳ್ಳೋದು ಯಾವುದು? ಎಸ್, ದಟ್ ಈಸ್ ದ ಸ್ಪೂನ್. ಅದಕ್ಕಿಂತ ಸ್ವಲ್ಪ ಜಾಸ್ತಿ bowl, then jug. This is the arrangement of the container holding a water in a lowest capacity to highest capacity. Understood students? And second one, so ಇಲ್ಲಿ ವಾಟರ್ ಟ್ಯಾಂಕ್ ಇದೆ, ಬಕೆಟ್ ಇದೆ,
ಆ್ಯಂಡ್ ಬಾಟಲ್ ಇದೆ. ಇಲ್ಲೂ ಕೂಡ ಅಷ್ಟೇ ಲೋಯೆಸ್ಟ್ ಕೆಪಾಸಿಟಿ ಟು ಹೈಯೆಸ್ಟ್ ಕೆಪಾಸಿಟಿ ಕಂಟೈನರ್ನ ನಾವು ಬರಿಬೇಕು. ಫಸ್ಟ್ ಒನ್ ಈಸ್ ಬಾಟಲ್. ಇಟ್ ಹೋಲ್ಡ್ ಅ ಲೋಯೆಸ್ಟ್ ಕೆಪಾಸಿಟಿ ಆಫ್ ವಾಟರ್ ಬಿಕಾಸ್ it is small compared to a bucket and a water tank. Understood students? Next one is bucket. So water bottle ಗೆ ಕಂಪೇರ್ ಮಾಡಿದ್ರೆ ನೆಕ್ಸ್ಟ್ ಸ್ವಲ್ಪ ದೊಡ್ಡದಾಗಿರುವಂಥದ್ದು ಯಾವುದು? ಎಸ್, ದಟ್ ಈಸ್ ಬಕೆಟ್. ಸೊ ಬಕೆಟ್ ಈಸ್ ಸ್ಮಾಲರ್ ಕಂಪೇರ್ಡ್ ಟು ಅ ವಾಟರ್ ಟ್ಯಾಂಕ್. ಸೊ ಅದಕ್ಕೆ ಇದು ಸೆಕೆಂಡ್ ಪ್ಲೇಸಲ್ಲಿ ಬರುತ್ತೆ. ಆ್ಯಂಡ್ ಥರ್ಡ್ ಪ್ಲೇಸಲ್ಲಿರೋ ವಾಟರ್ ಟ್ಯಾಂಕು ತುಂಬ ದೊಡ್ಡದಾಗಿದೆ, ಅದಕ್ಕೆ ಇಟ್ ಹೋಲ್ಡ್ ಅ ಮೋರ್ ಕೆಪಾಸಿಟಿ ಆಫ್ ವಾಟರ್ ಕಂಪೇರ್ಡ್ ಟು ಅ ಬಕೆಟ್ ಅಂಡ್ ಅ ಬಾಟಲ್. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್ ಈಸ್ ಮಗ್, ಗ್ಲಾಸ್ ಆ್ಯಂಡ್ ಸ್ಪೂನ್. ಇದೂ ಕೂಡ ಅಷ್ಟೇ ಮಕ್ಕಳೇ. ಸೊ ಲೋಯೆಸ್ಟ್ ಕೆಪಾಸಿಟಿ ಆಫ್ ವಾಟರಿಂದ ಹೈಯೆಸ್ಟ್ ಕೆಪಾಸಿಟಿ ಆಫ್ ವಾಟರು ಈ ಮೂರು ಕಂಟೈನರ್ಗಳಲ್ಲಿ ಯಾವುದು ಲೋಯೆಸ್ಟು ಯಾವುದು ಹೈಯೆಸ್ಟು ಅಂತ ಹೇಳಿಬಿಟ್ಟು ಬರಿಬೇಕಾಗತ್ತೆ. ಫಸ್ಟ್ ಒನ್ ಈಸ್ ಸ್ಪೂನ್, ಸೆಕೆಂಡ್ ಒನ್ ಈಸ್ ಗ್ಲಾಸ್ ಆ್ಯಂಡ್ ಥರ್ಡ್ ಒನ್ ಈಸ್ ಮಗ್. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ಇನ್ ದ ಸೇಮ್ ವೇ ಯು ಹ್ಯಾವ್ ಟು ಅಬ್ಸರ್ವ್ ದೀಸ್ ಕಂಟೈನರ್ಸ್ ಆ್ಯಂಡ್ ರೈಟ್ ದ ನೇಮ್ ಆಫ್ ದ ಕಂಟೈನರ್ ವಿಚ್ ಹೋಲ್ಡ್ ಲೋಯೆಸ್ಟ್ ಕೆಪಾಸಿಟಿ ಟು highest capacity of water. Okay children? And ಆ ಡೇಲಿ ನಿಮಗೆ ಏನು ಹೋಮ್ವರ್ಕ್ ಕೊಟ್ಟಿದ್ರು? ಟೇಕ್ ಎ 3 ಕಂಟೈನರ್ ಆಫ್ ವಾಟರ್. ನಿಮ್ಮ ಮನೆಯಲ್ಲಿರುವಂತಹ ಯಾವುದಾದ್ರೂ 3 ಕಂಟೈನರ್ 3 ಕಂಟೈನರ್ಗಳನ್ನು ತಗೊಳ್ಳಿ, ಅದ್ರ ತುಂಬ ವಾಟರ್ ಫಿಲಪ್ ಮಾಡ್ಕೊಳ್ಳಿ ಆ್ಯಂಡ್ ಅರೇಂಜ್ ದೆಮ್ ಇನ್ ಎ ಆರ್ಡರ್ ಆಫ್ ಲೋಯೆಸ್ಟ್ ಟು ಹೈಯೆಸ್ಟ್. ಸೊ ಅದನ್ನು ಅರೇಂಜ್ ಮಾಡಿ, ಲೋಯೆಸ್ಟ್ ಕೆಪಾಸಿಟಿಯಿಂದ ಹೈಯೆಸ್ಟ್ ಕೆಪಾಸಿಟಿ ಆಫ್ ವಾಟರ್ನ ಯಾವ ಕಂಟೈನರಲ್ಲಿ ಫಿಲ್ ಆಗಿದೆ ಅದನ್ನು ಅರೇಂಜ್ ಮಾಡಿ. ಓಕೆ ಚಿಲ್ಡ್ರನ್? ಸೊ ಯಾವ ರೀತಿ ಕಂಟೈನರ್ ತೊಗೊತೀರಾ? ಒಂದೇ ರೀತಿಯಾದಂಥ ಕಂಟೈನರ್ ತೊಗೊಬಾರ್ದು. ಒಂದು ಫುಲ್ ಸ್ಮಾಲ್ ಇರಬೇಕು, ಇನ್ನೊಂದು ಅದಕ್ಕಿಂತ ಸ್ವಲ್ಪ ಬಿಗ್, ಇನ್ನೊಂದು ಸ್ವಲ್ಪ ದೊಡ್ಡದಾಗಿರೋವಂಥದ್ದು ತೊಗೊಬೇಕಾಗತ್ತೆ ಮಕ್ಕಳು. ಓಕೆ, ಅದನ್ನು ಆರ್ಡರ್ ಆಗಿ ಅರೇಂಜ್ಮೆಂಟ್ ಮಾಡಬೇಕಾಗತ್ತೆ. Next we move on to the day 13. Day 13 ಅಂತಂದರೆ ವೆನ್ಸ್ಡೇ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ ಅಂತ ಹೇಳಿಬಿಟ್ಟು ಇನ್ನೊಂದ್ಸಲ ರಿವೈಸ್ ಮಾಡೋಣ ಮಕ್ಕಳ. ಹಿಯರ್ ದ ಟಾಪಿಕ್ ಈಸ್ ಕೆಪಾಸಿಟಿ ಆಫ್ ಕಂಟೈನರ್ ಯೂಸಿಂಗ್ ಎ ಕಪ್ ಆಫ್ ವಾಟರ್. ಸೊ ಯಾವುದೋ ಒಂದು ಕಂಟೈನರು ಎಷ್ಟು ಕೆಪಾಸಿಟಿ ಆಫ್ ವಾಟರ್ನ ಫಿಲಪ್ ಮಾಡ್ಕೊಳ್ಳುತ್ತೆ ಅನ್ನೋದನ್ನು ಒಂದು ಕಪ್ ಆಫ್ ವಾಟರ್ನ ತಗೊಂಡು ಆ ಕಂಟೈನರ್ನ ಕೆಪಾಸಿಟಿ ಎಷ್ಟು ಅಂತ ಹೇಳಿಬಿಟ್ಟು ನಾವಿಲ್ಲಿ ಮೆಷರ್ ಮಾಡಬೇಕಾಗತ್ತೆ. ಓಕೆ ಚಿಲ್ಡ್ರನ್? ಟೇಕ್ ಎ ಜಗ್ ಆ್ಯಂಡ್ ಮೆಷರ್ ಇಟ್ಸ್ ಕೆಪಾಸಿಟಿ ಬೈ ಯೂಸಿಂಗ್ ಅ ಕಪ್ ಆಫ್ ವಾಟರ್. ಸೊ ಒಂದು ಜಗ್ ತೊಗೊಳ್ಳಿ ಮಕ್ಕಳ ಆ್ಯಂಡ್ ಒಂದು ಕಪ್ ತೊಗೊಳ್ಳಿ. ಸೊ ಆ ಕಪ್ಪಿಂದ ವಾಟರ್ನ ತೊಗೊಂಬಿಟ್ಟು ಆ ಜಗ್ಗಿಗೆ ಹಾಕ್ತಾ ಹೋಗಿ. ಎಷ್ಟು ಕಪ್ ಆಫ್ ವಾಟರ್ ಅಂತಂದರೆ ಆ ಜಗ್ಗು ಫಿಲ್ ಆಗಲಿಕ್ಕೆ ಎಷ್ಟು ಕಪ್ ಬೇಕಾಗತ್ತೆ ವಾಟರು ಅನ್ನೋದನ್ನು ನೀವು ನೋಡ್ಬೋದಲ್ಲಿ. ಓಕೆ, ಸೊ ಈಗ ನಾನು ಒಂದು ಜಗ್ ತೊಗೊಂಡು ಒಂದು ಕಪ್ ಆಫ್ ವಾಟರ್, ಒಂದು ಕಪ್ಪಲ್ಲಿ ವಾಟರ್ ತೊಗೊಂಡ್ಬಿಟ್ಟು ಆ ಜಗ್ಗನ್ನ ಫಿಲಪ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ನನಗೆ ಎಷ್ಟು ಕಪ್ ಆಫ್ ವಾಟರ್ ಬೇಕಾಯಿತು ಆ ಜಗ್ ಫಿಲ್ ಆಗಲಿಕ್ಕೆ ಅಂತಂದರೆ 6 ಕಪ್ ಆಫ್ ವಾಟರ್ ಬೇಕಾಯಿತು. ಅಂತಂದರೆ ಆ ಜಗ್ ಫಿಲ್ ಆಗಲಿಕ್ಕೆ ನನಗೆ 6 ಕಪ್ಪಷ್ಟು ನೀರು ಬೇಕಾಗತ್ತೆ. ಸೊ ನಿಮಗೆ ಎಷ್ಟು ಬಂತು ಆನ್ಸರು? ಆನ್ಸರ್ ವೇರಿ ಆಗುತ್ತೆ, ಯಾಕಂದರೆ ನೀವು ತಗೊಂಡಿರುವಂತಹ ಜಗ್ಗಿನ ಸೈಜು ಆ್ಯಂಡ್ ಕಪ್ಪಿನ ಸೈಜು ಬೇರೆ ಆಗಿರ್ಬೋದು, ಹಾಗಾಗಿ ಬೇರೆ ಆನ್ಸರ್ ಬರುತ್ತೆ. ಬಟ್ ಈ ಆ್ಯಕ್ಟಿವಿಟಿನ ಮನೇಲಿ ಮಾಡಿ ಮಕ್ಕಳ. ಓಕೆ, ಆ್ಯಂಡ್ ಆ ಡೇಯಲ್ಲಿ ಮತ್ತೇನು ಮಾಡಿಸಿದ್ರು? ಹೋಮ್ವರ್ಕ್ ಕೊಟ್ಟಿದ್ರು ಅಲ್ವಾ ಮಕ್ಕಳ? ಏನು ಕೊಟ್ಟಿದ್ರು ಹೋಮ್ವರ್ಕು? ಮೆಷರ್ ದ ಕೆಪಾಸಿಟಿ ಆಫ್ ಯುವರ್ ವಾಟರ್ ಬಾಟಲ್ ಯೂಸಿಂಗ್ ಅ ಕಪ್. ಸೊ ನಿಮ್ಮ ವಾಟರ್ ಬಾಟಲ್ ಇದೆ ಅಲ್ವಾ ಮಕ್ಕಳ? ಸೊ ಒಂದು ಕಪ್ಪಲ್ಲಿ ವಾಟರ್ ತೊಗೊಂಡು ಆ ವಾಟರ್ ಬಾಟಲಿಗೆ ಆ ಕಪ್ ಆಫ್ ವಾಟರ್ನ ಫಿಲ್ ಮಾಡ್ತಾ ಹೋಗಿ. ಸೊ ಹೌ ಮೆನಿ ಕಪ್ ಆಫ್ ವಾಟರ್ ಯುವರ್ ವಾಟರ್ ಬಾಟಲ್ ಹೋಲ್ಡ್. ಸೊ ಎಷ್ಟು ಕಪ್ ಆಫ್ ವಾಟರ್ನ ಅದಕ್ಕೆ ಹಾಕಿದಾಗ ನಿಮ್ಮ ವಾಟರ್ ಬಾಟಲು ಫಿಲಪ್ ಆಗುತ್ತೆ ಅನ್ನೋದನ್ನು ಚೆಕ್ ಮಾಡಿ ಮಕ್ಕಳು. ಓಕೆ, ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಡೇ 14 ಅಂತಂದರೆ ಫ್ರೈಡೇ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ ಅಂತ ಹೇಳಿಬಿಟ್ಟು ನೋಡೋಣ ಮಕ್ಕಳ.
In a Friday class, here the topic is capacity of a container using a spoon. ಒಂದು ಕಂಟೈನರ್ ತೊಗೊಂಡ್ಬಿಟ್ಟು ಆ್ಯಂಡ್ ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ಆ ಸ್ಪೂನಲ್ಲಿ ಆ ಕಂಟೈನರ್ಗೆ ನೀರು ಹಾಕ್ತಾ ಹೋಗಿ. ಅದು ಎಷ್ಟು ಸ್ಪೂನಷ್ಟು ಹಾಕಿದ್ರೆ ಆ ಕಂಟೈನರ್ ಫಿಲಪ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಬರಿಬೇಕಾಗತ್ತೆ. ಓಕೆ ಚಿಲ್ಡ್ರನ್, ಸ್ಟೂಡೆಂಟ್ಸ್ ಸಿ ದಿಸ್ ಪಿಕ್ಚರ್. Capacity of a container. The first container is glass. ಸೊ ಒಂದು ಸ್ಪೂನ್ ತೊಗೊಳ್ಳಿ ಮಕ್ಕಳ. ಆ ಸ್ಪೂನಲ್ಲಿ ನೀರನ್ನು ಇಟ್ಕೊಂಡ್ಬಿಟ್ಟು ಆ ಗ್ಲಾಸಿಗೆ ಹಾಕ್ತಾ ಹೋಗಿ. ಎಷ್ಟು ಸ್ಪೂನ್ ಆಫ್ ವಾಟರ್ನ ಅದಕ್ಕೆ ಹಾಕ್ತಾ ಹೋದಾಗ ಆ ಗ್ಲಾಸು ಫಿಲಪ್ ಆಗುತ್ತೆ. ಸೊ ಆ ಎಷ್ಟು ಸ್ಪೂನ್ ನೀರು ಹಾಕಿದ್ದೀರಾ ಅದನ್ನು ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಒನ್ ಈಸ್ ಸ್ಮಾಲ್ ಬೌಲ್. ಈಗ ಯಾವ ಕಂಟೈನರ್ ತೊಗೊಬೇಕು? ಸ್ಮಾಲ್ ಬೌಲನ್ನು ತೊಗೊಬೇಕು. ಆ್ಯಂಡ್ ಅದಕ್ಕೆ ಎಷ್ಟು ಸ್ಪೂನ್ ಆಫ್ ವಾಟರನ್ನು ಹಾಕಿದ್ರೆ ಅದು ಫಿಲಪ್ ಆಗುತ್ತೆ ಅನ್ನೋದನ್ನು ನೀವು ಬರಿತಾ ಹೋಗಬೇಕು. ಇನ್ ದ ಸೇಮ್ ವೇ ಯು ಹ್ಯಾವ್ ಟು ಟೇಕ್ ಡಿಫ್ರೆಂಟ್ ಕಂಟೈನರ್ ಯೂಸಿಂಗ್ ಅ ಬಿಗ್ ಬೌಲ್, ಜಗ್, ವಾಟ್ ಎವರ್ ಯು ವಾಂಟ್, ಆ್ಯಂಡ್ ಟೇಕ್ ಅ ಸ್ಪೂನ್ ಆಫ್ ವಾಟರ್. ಓಕೆ, ಸೊ ಸ್ಪೂನಲ್ಲಿ ವಾಟರ್ ತೊಗೊಂಡ್ಬಿಟ್ಟು ಅದನ್ನು ಫಿಲಪ್ ಮಾಡ್ತಾ ಹೋಗಿ ಮಕ್ಕಳ. ಸೊ ಎಷ್ಟು ಸ್ಪೂನ್ ಆಫ್ ವಾಟರಿಗೆ ಅದು ಫಿಲಪ್ ಆಗುತ್ತೆ ಅನ್ನೋದನ್ನು ನೀವು ಬರಿತಾ ಹೋಗಬೇಕು. ಓಕೆ ಚಿಲ್ಡ್ರನ್, ಆ್ಯಂಡ್ fill the glass bowl or large bowl with the water using a spoon and measure the capacity. ಸೊ ಸ್ಪೂನಲ್ಲಿ ವಾಟರ್ ತೊಗೊಂಡ್ಬಿಟ್ಟು ಅದನ್ನು ಫಿಲಪ್ ಮಾಡ್ತಾ ಹೋದಾಗ ಅದ್ರ ಕೆಪಾಸಿಟಿ ಎಷ್ಟು ಅಂತ ಹೇಳಿಬಿಟ್ಟು ನೀವು ಬರಿಬೇಕಾಗತ್ತೆ. ಇಲ್ಲಿ ಏನು ಮಾಡಬೇಕು ಅಂದರೆ, ನೋಟ್ ಡೌನ್ ದ ನಂಬರ್ ಆಫ್ ಸ್ಪೂನ್ಸ್ ಆಫ್ ವಾಟರ್ ನೀಡೆಡ್ ಟು ಫಿಲ್ ಈಚ್ ಕಂಟೈನರ್. ಪ್ರತಿಯೊಂದು ಕಂಟೈನರು ಫಿಲಪ್ ಆಗಲಿಕ್ಕೆ ಎಷ್ಟು ಸ್ಪೂನ್ ಆಫ್ ವಾಟರ್ ಬೇಕು ಅನ್ನೋದನ್ನು ನೀವು ನೋಟ್ ಡೌನ್ ಮಾಡಿಕೊಂಡು ಈ ಕಾಲಮನ್ನು ಫಿಲಪ್ ಮಾಡಬೇಕಾಗತ್ತೆ ಚಿಲ್ಡ್ರನ್. ಓಕೆ ಸ್ಟೂಡೆಂಟ್ಸ್, ಐ ಹೋಪ್ ಯು ಅಂಡರ್ಸ್ಟುಡ್ ದ ಸಮ್ಮರಿ ಆಫ್ ದಿಸ್ ವೀಕ್ ಕ್ಲಾಸ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.